ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರುನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಯುಗಾದಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಚಿದನಂದಜಿತು. ಶ್ರೀ ಗುರುಭ್ಯೋ ನಮಃ. ನಾವು ವಿಷ್ಣು ಸಹಸ್ರನಾಮ ಪಾಠವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ವಿದ್ಯಾಸಾಗರ ಮಾಧವ ತೀರ್ಥರ ಪ್ರಥಮ ಮಹಾಸಮಾರಾಧನೆ ನಿನ್ನೆಗೆ ಮುಗಿದಿದೆ. ನಿತ್ಯವೂ ಪ್ರಾತಸ್ಮರಣೀಯರಾದಂತಹ ಅವರ ಒಂದು ಆರಾಧನೆಯನ್ನು ಮುಗಿಸಿ ನಾವು ಆರಾಧನಾ ನಂತರ ಅವರಿಗೆ ಒಂದು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನಾವು ನಮ್ಮ ವಿಷ್ಣು ಸಹಸ್ರನಾಮ ಪಾಠವನ್ನು ಪ್ರಾರಂಭ ಮಾಡೋಣ. ಅಂತಹ ನಿನ್ನೆ ನಾವು ಹಿಂದಿನ ಪಾಠದಲ್ಲಿ ವ್ಯಕ್ತರೂಪ ಅಥವಾ ಅವ್ಯಕ್ತರೂಪ ಎಂಬುವಂತಹ ನಾಮವನ್ನು ಹೇಳಿಕೊಡ್ತಾ ಇದ್ದೇವೆ. ಭಗವಂತನ ಮೂಲರೂಪ ದರ್ಶನವೇ ಜೀವರ ಮುಕ್ತಿಗೆ ಕಾರಣವಾಗತ್ತೆ. ಯಾರು ತನ್ನ ಭಕ್ತರಾಗಿರ್ತಾರೋ, ಯಾರಿಗೆ ತನ್ನ ದರ್ಶನವನ್ನು ತಾನು ನೀಡಬೇಕು ಅಂತ ಅವನಿಗೆ ಅನಿಸತ್ತೋ ಅವರಿಗೆ ಮಾತ್ರ ದರ್ಶನವನ್ನು ಕೊಡ್ತಾನೆ. ನಮ್ಮ ಪ್ರಯತ್ನದಿಂದ ಮಾತ್ರ ದರ್ಶನವಾಗುವುದಿಲ್ಲ. ನಮ್ಮ ಪ್ರಯತ್ನ ಇರಬೇಕು. ನಮ್ಮ ಪ್ರಯತ್ನಕ್ಕಿಂತ ಪ್ರಧಾನ ಅವನಿಗೆ ನಮಗೆ ದರ್ಶನವನ್ನು ಕೊಡಬೇಕು, ವ್ಯಕ್ತ ಆಗಬೇಕು ನಮಗೆ ಎಂಬ ಅವನ ಇಚ್ಛೆ ಇರಬೇಕು. ಅವನ ಅನುಗ್ರಹದಿಂದ ಮಾತ್ರ ಆಗತ್ತೆ ಅಂತ ಹೇಳಿಕೊಡ್ತಾ, ಇನ್ನು ಇವತ್ತು ವ್ಯಕ್ತಂ ಬ್ರಹ್ಮಾಂಡಂ ರೂಪಯತಿ ರೂಪವಂತಂ ಕರೋತೀತಿ ವ್ಯಕ್ತರೂಪ. ರೂಪರೂಪಕ್ರಿಯಾಯಾಂ ವ್ಯಕ್ತಶಬ್ದಸ್ಯ ಬ್ರಹ್ಮಾಂಡಾರ್ಥಕತ್ವಂಚ ವ್ಯಕ್ತಂ ಬ್ರಹ್ಮಾಂಡಮುದ್ದಿಷ್ಟಂ ಪ್ರಮಾಣೇನ ಸಿದ್ಧ್ಯತಿ. ನಮಗೆ ಈ ಬ್ರಹ್ಮಾಂಡ ಇವಾಗ ನಾವು ನೋಡ್ತಾ ಇದ್ದೀವಿ. ಏನು ಈ ಬ್ರಹ್ಮಾಂಡ? ಚತುರ್ದಶ ಭುವನ ಯುಕ್ತವಾದದ್ದು. ನೋಡೋ ಒಂದು ನಿಮಿಷ ಮೆಲ್ಲಿಕ್ಕೆ ಮಾತಾಡು. ಬ್ರಹ್ಮಾಂಡ 14 ಲೋಕಗಳಿಂದ ಕೂಡಿಕೊಂಡಿದ್ದು. ಈಗ ನಾವು ಈ ಕಣ್ಣಿಗೆ ಕಾಣುವ ಬ್ರಹ್ಮಾಂಡ, ನಮಗೆ ಮಿಕ್ಕ 13 ಲೋಕಗಳು ನಮಗೆ ಕಾಣ್ತಾ ಇಲ್ಲ. ಈ ಭೂಲೋಕ ಮಾತ್ರ ಕಾಣ್ತಾ ಇದೆ. ನಾವು ಈ ಭೂಲೋಕವನ್ನೇ ಒಂದು ಬ್ರಹ್ಮಾಂಡ ಅಂದ್ಕೊಳ್ತಾ ಇದ್ದೇವೆ. ಬ್ರಹ್ಮಾಂಡದಲ್ಲಿ ಭೂಲೋಕ ಒಂದು ಭಾಳ ಮೈನ್ಯೂಟ್ ಪಾರ್ಟ್ ಅಷ್ಟೆ.
ಈ ಬ್ರಹ್ಮಾಂಡಕ್ಕೆ ರೂಪವನ್ನು ಕೊಟ್ಟಿದ್ದಾನೆ. ಆದ ಕಾರಣ ಅವನಿಗೆ ವ್ಯಕ್ತರೂಪ, ಅಂದರೆ ಈ ಬ್ರಹ್ಮಾಂಡ ಕಾಣಿಸುವಂತೆ ನಮಗೆ ವ್ಯಕ್ತವಾಗುವಂತೆ ಮಾಡಿದ್ದಾನೆ. ಆದ ಕಾರಣ ಅವನಿಗೆ ವ್ಯಕ್ತರೂಪ ಅಂತ ಹೇಳಿ ಸರ್. ಅದೇ ವ್ಯಕ್ತಂ ಬ್ರಹ್ಮಾಂಡಂ ರೂಪಯತಿ ರೂಪವಂತಂ ಕರೋತೀತಿ ವ್ಯಕ್ತರೂಪ. ಈ ಬ್ರಹ್ಮಾಂಡಕ್ಕೆ ಒಂದು ನಮಗೆ ಕಾಣಿಸುವಂತಹ ರೂಪವನ್ನು ಕೊಟ್ಟಿದ್ದಾನಾದ ಕಾರಣ ಅವನಿಗೆ ವ್ಯಕ್ತರೂಪ ಅಂತ ಹೆಸರು. ಇಲ್ಲಿ ವ್ಯಕ್ತಶಬ್ದಕ್ಕೆ ಬ್ರಹ್ಮಾಂಡಾರ್ಥಕತ್ವಂಚ, ಈ ವ್ಯಕ್ತಶಬ್ದಕ್ಕೆ ಬ್ರಹ್ಮಾಂಡಕ್ಕೆ ರೂಪವನ್ನು ಕೊಟ್ಟಿದ್ದಾನೆ ಎಂಬ ಹೇಗೆ ಅಂದರೆ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ವ್ಯಕ್ತಂ ಬ್ರಹ್ಮಾಂಡಮುದ್ದಿಷ್ಟಂ ಎಂಬ ಪ್ರಮಾಣದಿಂದ ವ್ಯಕ್ತಶಬ್ದಕ್ಕೆ ಬ್ರಹ್ಮಾಂಡಾರ್ಥಕತ್ವ ಸಿದ್ಧಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತು ವ್ಯಕ್ತಂ ಪ್ರಪಂಚಂ ಬ್ರಹ್ಮಾಂಡಾದಿಕಂ ರೂಪಯತಿ ನಿರ್ಮಾತೀತಿ ವ್ಯಕ್ತರೂಪ ಅಂತ ಶ್ರೇಷ್ಠಚಂದ್ರಿಕಾಚಾರ್ಯ ಹೇಳ್ತಾರೆ. ಇನ್ನು ಇಹ ತ್ವಷ್ಟಾರಮಗ್ರಿಯಂ ವಿಶ್ವರೂಪಮುಪಹ್ವಯೇ ಋಗ್ವೇದ ಭಾಷ್ಯದಲ್ಲಿ ತ್ವಷ್ಟಾ ತೇಜಸ್ತ್ವತೋ ವಿಷ್ಣುರ್ಬಲತ್ವಾತ್ವಾ ಸಮೀರಿತಃ ವಿಶ್ವರೂಪಕರತ್ವಾಚ್ಚ ವಿಶ್ವರೂಪ ಅಂತೇಳಿ ಭಗವಂತ ಈ ಸಮಗ್ರ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮಾಂಡ ಅಂತ ಹೇಳಿದರೆ ಏನು? ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಪದಾರ್ಥಗಳು, ಅನೇಕ ಪದಾರ್ಥಗಳಿಂದ ಈ ಬ್ರಹ್ಮಾಂಡ ತುಂಬಿಕೊಂಡಿದೆ. ಬರೇ ಬ್ರಹ್ಮಾಂಡಕ್ಕೆ ರೂಪವಲ್ಲದೆ ಆ ಬ್ರಹ್ಮಾಂಡಾಂತರ್ಗತವಾದಂತಹ ಎಲ್ಲ ಪದಾರ್ಥಗಳನ್ನು ಭಗವಂತ ಸೃಷ್ಟಿ ಮಾಡ್ತಾ ಆಯಾ ಪದಾರ್ಥಗಳಿಗೆ ಆಯಾ ರೂಪಗಳನ್ನು ನೀಡ್ತಾ ಇದ್ದಾನೆ. ಭಗವಂತನು ಇವಾಗ ಒಂದು ಕಲ್ಲಿಗೆ ಒಂದು ರೂಪ, ಆ ರೂಪವನ್ನು ಕೊಡ್ತಾ ಇದ್ದಾನೆ ಭಗವಂತ. ನೀರಿಗೆ ರೂಪವನ್ನು ಕೊಡ್ತಾನೆ. ಹಾಗೆ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಪದಾರ್ಥಗಳಿಗೂ ಆಯಾ ರೂಪಗಳನ್ನು ಕೊಟ್ಟು, ಈ ರೂಪದಲ್ಲಿದ್ದರೆ ಇದು ಕಲ್ಲು, ಈ ರೂಪದಲ್ಲಿದ್ದರೆ ಇದು ನೀರು ಅಂತ ಆ ರೂಪಗಳನ್ನು ಕೊಡ್ತಾನೆ. ಈ ತ್ವಷ್ಟೃನಾಮಕ ಭಗವಂತ ಎಲ್ಲರಿಗೂ, ಜೀವರಿಗೂ ಕೂಡ ಎಲ್ಲರಿಗೂ ಈ ಸೊಳ್ಳೆ ಹೇಗಿರಬೇಕು ಈ ರೂಪ, ಸೊಳ್ಳೆ ಅಂದರೆ ಈ ರೂಪ, ಆನೆ ಅಂದರೆ ಈ ರೂಪ, ಸಿಂಹ ಅಂದರೆ ಈ ರೂಪ, ಈ ಮನುಷ್ಯ ಅಂದರೆ ಈ ರೂಪ ಅಂತ ಹೇಳಿ ಎಲ್ಲರಿಗೂ ಎಲ್ಲ ಪದಾರ್ಥಗಳಿಗೂ ರೂಪವನ್ನು ಆ ತ್ವಷ್ಟೃನಾಮಕ ಭಗವಂತನೇ ಕೊಡ್ತಾ ಇದ್ದಾನೆ. ಆದ ಕಾರಣವೇ ಅವನಿಗೆ ವಿಶ್ವರೂಪ ಅಂತ ಹೆಸರು. ಅವನನ್ನು ವಿಶ್ವರೂಪ ಎಂದು ಕರೀತಾರೆ ಅಂಥೇಳಿ ಋಗ್ವೇದದಲ್ಲಿ ಹೇಳಲ್ಪಟ್ಟಿದೆ. ಅದರನ್ನೇ ಹೇಳ್ತಾ ಇದ್ದಾರೆ. ಈಗ ತ್ವಷ್ಟಾರಮಗ್ರಿಯಂ ವಿಶ್ವರೂಪಮುಪಹ್ವಯೇ ಅಂತ ಋಗ್ವೇದ ಹೇಳಿದರೆ ಅದನ್ನು ಹೇಳ್ತಾ ಇದ್ದಾರೆ. ಇವುಗಳಿಗೆಲ್ಲದಕ್ಕೂ ಕೂಡ ರೂಪವನ್ನು ಕೊಡುವವನಾದ ಕಾರಣ ಭಗವಂತನಿಗೆ ವಿಶ್ವರೂಪ ಎಂದು ಹೆಸರು ಅಂತ ಋಗ್ವೇದ ಹೇಳ್ತಾ ಇದೆ ಅಂತ ಆಚಾರ್ಯರು ಕೂಡ ಋಗ್ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಅಂದರೆ ಇಲ್ಲಿ ಎರಡು ಲೆಕ್ಕ. ತನ್ನ ರೂಪವನ್ನು ತಾನು ವ್ಯಕ್ತ ಮಾಡೋದೊಂದು, ಆದ ಕಾರಣ ವ್ಯಕ್ತರೂಪ. ಅಷ್ಟೇ ಅಲ್ಲದೆ ಇಡೀ ಬ್ರಹ್ಮಾಂಡಕ್ಕೂ ಬ್ರಹ್ಮಾಂಡದಲ್ಲಿ ಇರುವ ಪದಾರ್ಥಗಳಿಗೂ ಜೀವರಿಗೂ ಅವರವರಿಗೆ ಆಯಾ ರೂಪಗಳನ್ನು ವ್ಯಕ್ತ ಕೊಡುವವನು ಆದ ಕಾರಣ ಭಗವಂತನಿಗೆ ವ್ಯಕ್ತರೂಪ ಅಂತ ಹೆಸರು. ಇನ್ನು ವ್ಯಕ್ತಂ ಬ್ರಹ್ಮಾಂಡಂ ರೂಪಯತಿ ನಿರೂಪಯತೀತಿ ವ್ಯಕ್ತರೂಪ. ಈ ಬ್ರಹ್ಮಾಂಡವನ್ನು ನಿರೂಪಿಸುವವನು, ಅಂದರೆ ಈ ಬ್ರಹ್ಮಾಂಡದ ರೂಪ ಇದು ಅಂತ ಹೇಳಿ ನಿರೂಪಣೆ ಮಾಡ್ತಾ ಇದ್ದಾನೆ. ಈ ಬ್ರಹ್ಮಾಂಡದ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಅದನ್ನೇ ಈ ಭಗವಂತ ತನ್ನ ವೇದವ್ಯಾಸಾದಿ ರೂಪಗಳಿಂದ ಭಾಗವತವನ್ನು ಬರೆದಿದ್ದಾರೆ, ಅನೇಕ ಪುರಾಣಗಳನ್ನು ಬರೆದಿದ್ದಾರೆ. ಆ ಪುರಾಣಗಳಲ್ಲಿ ಭಗವಂತನು ವೇದವ್ಯಾಸ ರೂಪದಿಂದ ಈ ಬ್ರಹ್ಮಾಂಡದ ಸ್ವರೂಪವನ್ನು ನಿರೂಪಣೆ ಮಾಡಿದ್ದಾನೆ. ನಮಗೆ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ಸೃಷ್ಟಿ, ಈ ಜಗತ್ ಸೃಷ್ಟಿ ಹೇಗಾಯಿತು ಅಂತೆಲ್ಲ ಹೇಳ್ತಾರೆ.
ಹಾಗೆ ಈ ಮತ್ತು ಇನ್ನು ಅನೇಕ ಪುರಾಣಗಳಲ್ಲಿ ಜಗತ್ತಿನ ಈ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು, ಸೃಷ್ಟಿ ಪ್ರಕರಣ ಅಂತೆಲ್ಲ ಮಾಡ್ಕೊತ ಬಂದಿದ್ದಾರೆ. ಹಾಗೆ ನಮಗೆ ವಾದಿರಾಜರು ಕೂಡ, ಭಾವಿ ಸಮೀರರಾದ ವಾದಿರಾಜರು ಕೂಡ ಭೂಗೋಳ ವರ್ಣನೆ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಭೂಗೋಳ ವರ್ಣನೆ ಬ್ರಹ್ಮಾಂಡ ವರ್ಣನೆ ಅಲ್ಲ, ಕೇವಲ ಬರೀ ಭೂಗೋಳ ವರ್ಣನೆ. ಆ ಭೂಗೋಳ ವರ್ಣನೆಯನ್ನು ನಾವು ನೋಡಿಬಿಟ್ರೆ ಏನು ಅದ್ಭುತವಾಗಿ ರೋಮಾಂಚನವಾಗಿಬಿಡುತ್ತೆ. ಆ ಭೂಗೋಳ ವರ್ಣನೆ ನೋಡಿದಾಗ ನಮಗೆ ಅಸಲು ವರ್ಣಿಸುವುದಕ್ಕೆ ಅದು ಅವರು ಭಾವಿ ಸಮೀರರಾಗದೇ ಇದ್ದ ಪಕ್ಷದಲ್ಲಿ ಆ ರೀತಿ ಅವರು ಭೂಗೋಳ ವರ್ಣನೆ ಅಷ್ಟು ವಿಸ್ತಾರವಾಗಿ ವಿಶದವಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಅದು ವಾಯುದೇವರಿಗೆ ಮಾತ್ರ ಅಷ್ಟು ಜ್ಞಾನ ಇದೆ. ಹಾಗೆ ಈ ಬ್ರಹ್ಮಾಂಡದ ಒಂದು ರೂಪವನ್ನು ವೇದವ್ಯಾಸ ದೇವರು ಪುರಾಣಾದಿಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದು ನಮಗೆ ಭಾಗವತದಲ್ಲಿ ಅನೇಕ ಕಡೆ ಆ ಸೃಷ್ಟಿ ಪ್ರಕರಣ ಬರುತ್ತೆ. ಇನ್ನು ವ್ಯಕ್ತಾನ್ ಪ್ರಾಜ್ಞಾನ್ ರೂಪಯತಿ ನಿರ್ಮಾತೀತಿ ವ್ಯಕ್ತರೂಪ. ಇವನು ಪ್ರಾಜ್ಞರನ್ನಾಗಿ ನಿರ್ಮಿಸ್ತಾನಂತೆ. ಅಂದರೆ ಪ್ರಾಜ್ಞರು ಅಂದರೆ ಜ್ಞಾನಿಗಳು. ಈ ಜ್ಞಾನಿಗಳನ್ನು ರೂಪಯತಿ ಅಂದರೆ ನಿರ್ಮಾತೀತಿ ಅಂದರೆ ಪ್ರಾಜ್ಞರನ್ನಾಗಿ ನಿರ್ಮಾಣ ಮಾಡ್ತಾನೆ. ಆದ ಕಾರಣ ಅವನಿಗೆ ವ್ಯಕ್ತರೂಪ ಅಂತ ಹೆಸರು. ಅಂದರೆ ಜ್ಞಾನಿಗಳು ಆಗಬೇಕು. ನಾವು ಜ್ಞಾನಿಗಳಾಗಬೇಕು ಅಂತ ನಾವು ಎಷ್ಟು ಕಷ್ಟಪಟ್ಟು ಓದಿದರೂ ಇಲ್ಲಿ ಜ್ಞಾನ ಬೇರೆ, ಪಾಂಡಿತ್ಯ ಬೇರೆ. ಅದೇ ಜ್ಞಾನ, ಪ್ರಾಜ್ಞರು, ಜ್ಞಾನಿಗಳು, ಇವರು ಮಹಾಜ್ಞಾನಿಗಳು ಅಂತ ಹೇಳ್ತಾರೆ. ಜ್ಞಾನಿಗಳು ಬೇರೆ, ಪಾಂಡಿತ್ಯ ಬೇರೆ. ಪೂರ್ಣ ಸುಧಾ, ವ್ಯಾಸತ್ರಯ ಎಲ್ಲ ಗ್ರಂಥಗಳು ಕಂಠಸ್ಥ ಮಾಡಿ ಅರೆದು ಕುಡಿದು ಬಿಟ್ಟು ಎಲ್ಲಿ ಬೇಕಾದರೂ ಹೇಳುವಂತಹ ಒಂದು ಸಾಮರ್ಥ್ಯ ಇರುತ್ತೆ. ಆದರೆ ಅವರೆಲ್ಲರೂ ಜ್ಞಾನಿಗಳಲ್ಲ. ಅದು ಕೇವಲ ಶಬ್ದಜ್ಞಾನ, ಶಬ್ದಾಡಂಬರ, ಶಬ್ದಜ್ಞಾನವೇ ಹೊರತು ಆ ಶಬ್ದಾಂತರ್ಗತವಾದಂತಹ ಜ್ಞಾನ ಏನಿದೆ ಭಗವಂತನ ಜ್ಞಾನ, ಅದು ನಾವು ಪಡೆಯಬೇಕು. ಹರಿಸರ್ವೋತ್ತಮ, ವಾಯುಜೀವೋತ್ತಮ, ಈಶದಾಸಭಾವ, ಪಂಚಭೇದ, ತಾರತಮ್ಯ ಅಂತ ಬಾಯಿಯಿಂದ ನಾವು ಹೇಳುವುದಲ್ಲ. ಅದನ್ನು ನಾವು ಅಪ್ಲೈ ಮಾಡಿಕೊಂಡಾಗ, ಆಚರಣೆಗೆ ತಂದಾಗ ಎಷ್ಟು ಮಟ್ಟಕ್ಕೆ, ಯಾವ ಲೆವೆಲ್ಗೆ, ಯಾವ ಗ್ರೇಡಿಗೆ ಆ ಶಬ್ದದ ಜ್ಞಾನವನ್ನು ನಾವು ಲೈಫಲ್ಲಿ ಅಪ್ಲೈ ಮಾಡಿಕೊಳ್ತೇವೋ ಅದು ಜ್ಞಾನ. ಆದ ಕಾರಣ ಅದಕ್ಕೆ ಆಚಾರ ಶಬ್ದಕ್ಕೆ ನಾನು ಮೊನ್ನೆ ಹೇಳಿದಂತೆ ಆಚಿನೋತಿ ಶಾಸ್ತ್ರಾರ್ಥ ಆಚಾರಂ ಗ್ರಾಹಯತ್ಯಪಿ ಸ್ವಯಮಾಚರತೆ. ಮೊದಲು ನಿಸ್ಸಂಶಯವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರುವ ಜ್ಞಾನವನ್ನು ತಾನು ಸ್ವಯಂ ಆಚರತೆ, ತಾನು ಸ್ವಯಂ ಆಚರಣೆ ಮಾಡಬೇಕು. ಅದು ಜ್ಞಾನ. ಆಚರಣೆ ಮಾಡದೇ ಇದ್ದದ್ದ ಬರೇ ಜ್ಞಾನ ಶಬ್ದಾಡಂಬರ ಜ್ಞಾನ. ಎಲ್ಲಿ ಇಡೀ ಭಾಗವತ 18,000 ಶ್ಲೋಕ ನನಗೆ ಕಂಠಪಾಠ ಬರುತ್ತೆ, ಎಲ್ಲಿ ಕೇಳಿದ್ರು ಶಬ್ದ ಹೇಳ್ತೀನಿ, ಅರ್ಥವನ್ನು ಹೇಳ್ತೀನಿ ಅಂತಂದರೆ ಕೇವಲ ಇಟ್ ಈಸ್ ರಿಲೇಟೆಡ್ ಟು ಮೆಮೊರಿ ಪವರ್, ಅವನ ಒಂದು IQ ಲೆವೆಲ್ ಅಷ್ಟೇ. ಇಟ್ ಶೋಸ್ ಇಸ್ IQ ಲೆವೆಲ್ ಆ್ಯಂಡ್ ಮೆಮೊರಿ ಪವರ್. ಆದರೆ ಆ ಸಂಪಾದನೆ ಮಾಡಿಕೊಂಡಿರುವ ಜ್ಞಾನವನ್ನು ತನ್ನ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡು, ಅನುಷ್ಠಾನ ಮಾಡಿಕೊಂಡು ಆ ಭಗವಂತನನ್ನು ಕಂಡಾಗ, ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಿದಾಗ ಅದು ಜ್ಞಾನ. ಅಂತಹ ಪ್ರಾಜ್ಞರನ್ನು ನಿರ್ಮಿಸುವವನು. ಅಂಥ ಗುಣ ನಮಗೆ ಬರಬೇಕು ಅಂತ ಹೇಳಿದರೆ ಅದು ಭಗವಂತನ ಅನುಗ್ರಹದಿಂದಲೇ ಬರಬೇಕು. ಹಾಗೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವ್ಯಕ್ತರೂಪ ಅಂತ. ಇಲ್ಲಿ ಮತ್ತು ನಮ್ಮ ಸ್ವಾಮಿಗಳದೇ ಮೊನ್ನೆ ನಾನು ಮೊದಲನೇ ದಿನ ಅವರನ್ನು ಸ್ಮರಿಸುತ್ತಾ ಹೇಳಿದ್ದೆ. ನಮ್ಮ ಸ್ವಾಮಿಗಳು ಅವರು ಏನು ಜ್ಞಾನವನ್ನು ಕಲ್ತಿದ್ರು, ಭಾರತ, ಭಾಗವತ, ರಾಮ, ಅವರು ಭಾರತದಲ್ಲಿ ಈಸ್ ಎನ್ ಎಕ್ಸ್ಪರ್ಟ್. ಭಾರತದಲ್ಲೇ ರಿಸರ್ಚ್ ಮಾಡಿ ಅವರಿಗೆ ಭಾರತ ಅಂದರೆ ಇಟ್ ಈಸ್ ಅವರಿಗೆ ಇಷ್ಟವಾದ ವಿಷಯ. ಅದರಲ್ಲಿ ಅವರು ವಿಶೇಷ ಕೃಷಿ ಮಾಡಿ ಥೀಸಿಸೇ ಬರೆದಿದ್ದಾರೆ. ಮಿಕ್ಕಿದ್ದೆಲ್ಲ ಭಾಗವತ, ಭಾರತ ಎಲ್ಲ ಓದಿದ್ದಾರೆ, ಮಾಡಿದ್ದಾರೆ. ಆದರೆ ಅವ್ರಿಗೆ ಎಷ್ಟು ಕಲ್ತಿದ್ದಾರೆ ಎಂಬುದು ಬಗಲಿಗಿಟ್ಟರೆ
ಅವರು ಏನು ಕಲ್ತಿದ್ದಾರೋ ಅದರಲ್ಲಿ ಮ್ಯಾಕ್ಸಿಮಮ್ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಅನುಷ್ಠಾನ ಮಾಡ್ತಾ ಬಂದಿದ್ದಾರೆ ಅವರ ಕೊನೆಯ ಉಸಿರವರೆಗೂ. ಅದು ಪ್ರಾಜ್ಞತ್ವ, ಅದು ಜ್ಞಾನ. ಯಾವನು ಆಚರಣೆ ಮಾಡ್ತಾನೋ ಅದು ಜ್ಞಾನ. ಅಂತಹ ಪ್ರಾಜ್ಞರನ್ನು ನಿರ್ಮಿಸುವವನಾದ ಕಾರಣ ಭಗವಂತನಿಗೆ ವ್ಯಕ್ತರೂಪ ಅಂತ ಹೇಳೋರು. ಇನ್ನು ಪ್ರಮತಿ ಸೌಮ್ಯಾನಂ ಋಷಿಕೃತು ಜ್ಞಾನದೋ ದೇವತಾನಾಂ ಋಷೀಣಾಂ ಕರ್ತ ತಥಾ ಜ್ಞಾನದಾನೇನ ದೇವ. ಋಗ್ವೇದ ಭಾಷ್ಯ. ಅಗ್ನಿನಾಮಕ ಭಗವಂತನನ್ನು ಸಂಬೋಧನೆ ಮಾಡಿ ದೇವತೆಗಳಿಗೆ ಜ್ಞಾನವನ್ನು ನೀಡಿ ಪ್ರಾಜ್ಞರನ್ನಾಗಿ ಮಾಡುವವನು, ಜ್ಞಾನವನ್ನು ನೀಡಿ ಋಷಿಗಳನ್ನಾಗಿ ಮಾಡುವವನು ನೀನೇ ಎಂದು ಋಗ್ವೇದ ಭಗವಂತನನ್ನು, ಅಗ್ನಿನಾಮಕ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದೆ. ನಾನು ಇವಾಗ ಹೇಳಿದಂತೆ ದೇವತೆಗಳಿಗೆ ಜ್ಞಾನವನ್ನು ನೀಡುತ್ತಾನೆ, ಅವರನ್ನು ಪ್ರಾಜ್ಞರನ್ನಾಗಿ ಮಾಡ್ತಾನೆ. ದೇವತೆಗಳಿಗೆ ಜ್ಞಾನವನ್ನು ನೀಡಿ ಪ್ರಾಜ್ಞರನ್ನಾಗಿ ಮಾಡುವುದು ಅಂತ ಹೇಳಿದರೆ, ದೇವತೆಗಳು ಸಾತ್ವಿಕ ಜೀವರು. ಅವರು ಯಾವಾಗಲೂ ಭಗವಂತನನ್ನೇ ಸ್ಮರಿಸ್ತಾ ಇರ್ತಾರೆ. ಆದರೆ ಯಾವಾಗೋ ಒಂದೊಂದು ಬಾರಿ ಕಲಿ ಪ್ರಭಾವದಿಂದ ಅವರಿಗೆ ಭಗವಂತನ ಸ್ಮೃತಿ ಬರಬಹುದು, ಭಗವಂತನ ಜೊತೆಗೆ ವಾದ ಮಾಡಬಹುದು. ಅದಕ್ಕೆ ಉದಾಹರಣವೇ ಇಂದ್ರನ ಒಂದು ಪಾರಿಜಾತ ವೃಕ್ಷವನ್ನು ಭಗವಂತ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಇಂದ್ರ ಯುದ್ಧ ಮಾಡಿದ, ಆಮೇಲೆ ತಪ್ಪು ತಿಳ್ಕೊಂಡ ಮಾಡಿದ. ಅದೇ ಮತ್ತು ಇಂದ್ರ ಅರ್ಜುನಾಗಿ ಅವತಾರ ಮಾಡಿದಾಗ ಭಗವಂತ ಆತನ ರಥಸಾರಥಿಯಾದ ಇದಾಯಿತು. ಕೃಷ್ಣನಾದ ಭಗವಂತನನ್ನು ಸಖನಾಗಿ ನೋಡ್ತಾ ಇದ್ದ. ಅರ್ಜುನನ ಭಕ್ತಿ ಸಖಭಕ್ತಿ, ಸ್ನೇಹ ಭಕ್ತಿ. ಆದರೆ ಯಾಕೆ ಹೇಳಲಿಕ್ಕೆ ಬಂದೆ ಅಂತ ಹೇಳಿದರೆ, ದೇವತೆಗಳಿಗೆ ಜ್ಞಾನವನ್ನು ನೀಡಿ ಪ್ರಾಜ್ಞರನ್ನಾಗಿ ಮಾಡ್ತಾನೆ. ದೇವತೆಗಳು ಭಗವಂತನ ಜ್ಞಾನವನ್ನು ಪಡೆದು ಅದನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇರ್ತಾರೆ, ಮ್ಯಾಕ್ಸಿಮಮ್ ಅಳವಡಿಸಿಕೊಡ್ತಾ ಇರ್ತಾರೆ. ಅದಕ್ಕೆ ನಾನು ಅರ್ಜುನನ್ನೇ ದೃಷ್ಟಾಂತ ತಗೊಂಡೆ. ಪಾರಿಜಾತ ವೃಕ್ಷಕ್ಕಾಗಿ ಭಗವಂತನ ಜೊತೆಗೆ ಯುದ್ಧವನ್ನು ಮಾಡಿದ ಅದೇ ಇಂದ್ರ ಅನೇಕ ಬಾರಿ, ಒಂದು ಬಾರಿ ಅಲ್ಲ, ಕೃಷ್ಣ ಮಳೆಗಳ ನೀನು ಇದು ಇಂದ್ರನಿಗೆ ಪೂಜೆ ಮಾಡಬೇಕಾಗಿಲ್ಲ, ಪರ್ವತಗಳಿಗೆ ಪೂಜೆ ಮಾಡಬೇಕು ಅಂದರೆ ಮಳೆಯನ್ನು ಸುರಿಸಿದ. ಆವಾಗ ಕೃಷ್ಣ ಗೋವರ್ಧನಗಿರಿ ಪರ್ವತವನ್ನೆತ್ತಿದ. ಹೀಗೆ ಅನೇಕ ಬಾರಿ ಮಾಡಿದರೂ ಕೂಡ ದೇವತೆಗಳು ಯಾವಾಗಲೂ ಭಗವಂತನನ್ನು ಸ್ಮರಿಸ್ತಾ ಇರ್ತಾರೆ. ಆವಾಗ ಕಲಿಪ್ರಭಾವದಿಂದ ಹೀಗೆ ಮಾಡ್ತಾ ಇರ್ತಾರೆ. ಅದೇ ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದಾಗ ಕೃಷ್ಣನತ್ರಿಗೆ ಯುದ್ಧ ನಿಶ್ಚಯವಾದ ಮೇಲೆ ದುರ್ಯೋಧನನೂ ಬರ್ತಾನೆ, ಅರ್ಜುನನೂ ಬರ್ತಾನೆ ಕೃಷ್ಣನ ಸಹಾಯಕ್ಕಾಗಿ. ಆಗ ಅಲ್ಲಿ ಕೃಷ್ಣ ಕೇಳ್ತಾನೆ, ಏನು ಬೇಕಪ್ಪ? ಆವಾಗ ಕೃಷ್ಣ ಹೇಳ್ತಾನೆ, ನೋಡು, ನಾನು ಆಯುಧ ಹಿಡಿಯಲ್ಲ, ಯುದ್ಧ ಮಾಡೋದಿಲ್ಲ, ನಾನು ನಿಮಗೆ ಬೆಂಬಲವಾಗಿ ನಿಂತಿರ್ತೇನೆ ಒಂದು ಕಡೆ. ಇನ್ನು ನನ್ನ ಸಮಾನ ಬಲರಾದಂಥ 10 ಲಕ್ಷ ಸೈನಿಕರಿದ್ದಾರೆ, ಅವರನ್ನು ಕೊಡ್ತೇನೆ. ಇಬ್ಬರಲ್ಲಿ ಯಾರಿಗೆ ಯಾವುದು ಬೇಕೋ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದಾಗ ಆಗ ಅರ್ಜುನ, ಇಲ್ಲ ನನಗೆ ನೀನೇ ಸಾಕು, ನನಗೆ ಯಾರು ಬೇಡ. ಅವ ದುರ್ಯೋಧನ ತಗೊಳ್ತಾನೆ, ಅವನು ಖುಷಿಪಟ್ಟು ಹೋಗ್ತಾನೆ. ಯಾಕೆ ಅಲ್ಲಿ ಅರ್ಜುನ ಕೃಷ್ಣನನ್ನೇ ಆಯ್ಕೆ ಮಾಡಿಕೊಂಡ ಅಂದರೆ, ಕೃಷ್ಣ ಭಗವಂತ, ಕೃಷ್ಣ ಎಲ್ಲಿರ್ತಾನೋ, ಭಗವಂತ ಯಾರ ಪಕ್ಷ ಇರ್ತಾನೋ ಅವರಿಗೆ ಜಯ ಅಂತ ಹೇಳಿ ಅರ್ಜುನನಿಗೆ, ದೇವತೆಯಾದ ಇಂದ್ರನಾದ ಅರ್ಜುನನಿಗೆ ಅದು ಜ್ಞಾನ ಇತ್ತು. ಅದೇ ಅರ್ಜುನ ಎಷ್ಟು ಭಗವಂತನಲ್ಲಿ ಜ್ಞಾನವನ್ನು ಭಕ್ತಿ ಮಾಡ್ತಾ ಇರ್ತಾನೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ. ಮತ್ತು ಅದಕ್ಕೆ ಒಂದು ದೃಷ್ಟಾಂತವನ್ನು ಯಾಕೆ ಪ್ರಾಜ್ಞರನ್ನಾಗಿ ಮಾಡ್ತಾನೆ ಎಂಬುದಕ್ಕೆ. ಅದೇ ಅರ್ಜುನ ಕಲಿಪ್ರಭಾವದಿಂದ ಕೃಷ್ಣನ ಜೊತೆಗೆ ಎಷ್ಟೋ ಬಾರಿ ವಾದ ಮಾಡಿದ್ದಾನೆ. ಕೃಷ್ಣ ಹೇಳಿದ್ದು ಯಾಕೆ ಮಾಡಬೇಕು ಅಂತ ಕೇಳಿದ್ದಾನೆ, ಎಲ್ಲವನ್ನೂ ಮಾಡಿದ್ದಾನೆ. ಆದರೆ ಅದೇ ಅರ್ಜುನ ಒಂದು ದಿನ ಕೃಷ್ಣನ ತೊಡೆ ಮೇಲೆ ತಲೆ ಇಟ್ಕೊಂಡು ನಿದ್ದೆ ಮಾಡ್ತಾ ಇದ್ದಂತೆ. ಕೃಷ್ಣ ಅರ್ಜುನನ ತೊಡೆಯ ಮೇಲೆಲ್ಲ, ಅರ್ಜುನ ಕೃಷ್ಣನ ತೊಡೆಯ ಮೇಲೆ ತಲೆ ಇಟ್ಕೊಂಡು ಮಲಗಿದ್ದಂತೆ. ಕೃಷ್ಣ ಕೂತಿದ್ದಂತೆ. ಆವಾಗ ನಾರದರು ಬಂದ್ರಂತೆ. ಕೃಷ್ಣ ನೋಡಿ ಆಶ್ಚರ್ಯಪಡ್ತಾರೆ ನಾರದರು, ಏನು ಕೃಷ್ಣ, ನೀನು ನಿನ್ನ ತೊಡೆ ಮೇಲೆ ಅರ್ಜುನ ತಲೆ ಇಟ್ಕೊಂಡು ನಿದ್ದೆ ಮಾಡ್ತಾಯಿದ್ರೆ ನೀನು
ಕೂತಿದ್ಯಲ್ಲ, ಅವನಿಗೆ ಸೇವೆ ಮಾಡ್ತಾ ಇದೆಯಲ್ಲ ಅಂದರೆ ಭಗವಂತ ಹೇಳಿದ್ನಲ್ಲ, ಪಾಂಡವರ ಮನೆ ಕುದುರೆಗಳ ತೊಳೆದ ಅಂತೇಳಿ ಭಕ್ತ ವತ್ಸಲ. ಅಲ್ಲಿ ಕೃಷ್ಣ ಹೇಳ್ತಾನಂತೆ ನಾರದನಿಗೆ, ಬಾ ನಾರದ, ನೀನು ಅವನ ಮೈ ಮೇಲೆ ಹತ್ತಿರ ಬಂದು ನೀನು ಕಿವಿ ಇಟ್ಟು ಕೇಳು, ಏನು ಕೇಳ್ತಾ ಇದೆ. ನಾರದರು ಬಂದು ಆ ಅರ್ಜುನನ ಮೈ ಹತ್ತಿರ ಬಂದು ಕಿವಿ ಇಟ್ಟು ಕೇಳಿದರೆ ಆಶ್ಚರ್ಯ ಹೋಗ್ತಾರೆ. ಆ ಅರ್ಜುನನ ಒಂದು ಶರೀರದಿಂದ, ಅಂದರೆ ರೋಮಕೂಪಗಳಿಂದ ಶರೀರದಿಂದ ಕೃಷ್ಣ 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 ಅಂತ ಹೇಳಿ ಆ ಕೃಷ್ಣ ನಾಮ ಜಪ ಕೃಷ್ಣನ ನಾಮೋಚ್ಚಾರಣೆ ಕೇಳ್ತಾ ಇದ್ದಂತೆ. ಅಂದರೆ ಅರ್ಜುನ, ಇಂದ್ರನಾದ ಅರ್ಜುನ ಎಷ್ಟು ಭಕ್ತ ಅಂದರೆ ತಾನು ಏನು ಭಗವಂತನ ಜ್ಞಾನವನ್ನು ಪಡೆದಿದ್ದಾನೆ, ಆ ಜ್ಞಾನವನ್ನು ತಾನು ಅನುಷ್ಠಾನ ಮಾಡಿ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ದಾನೆ. ಆಚರಣೆ ಮಾಡುವವರು ಪ್ರಾಜ್ಞರು, ಅದನ್ನೇ ಹೇಳ್ತಾ ಇದ್ದಾರೆ. ದೇವತೆಗಳಿಗೆ ಜ್ಞಾನವನ್ನು ನೀಡಿ ಪ್ರಾಜ್ಞರನ್ನಾಗಿ ಮಾಡ್ತಾನೆ. ಋಷಿಗಳಿಗೆ ಜ್ಞಾನವನ್ನು, ಇವರಿಗೆ ಮನುಷ್ಯರಿಗೆ ಜ್ಞಾನವನ್ನು ನೀಡಿ ಅವರನ್ನು ಋಷಿಗಳಾಗಿ ಮಾಡ್ತಾನೆ. ನಮಗೆ ಈ ರೀತಿಯಾಗಿ ಋಷಿಗಳು ಅನೇಕ ಮಂದಿ, ನಮಗೆ ಯಾರ್ಯಾರು ಗೋತ್ರಗಳಿದೆ, ಗೌತಮ ಗೋತ್ರ, ವಿಶ್ವಾಮಿತ್ರ ಗೋತ್ರ, ಹಾಗೆ ವಸಿಷ್ಠ ಗೋತ್ರ ಅಂತೇಳಿ, ಈ ಋಷಿಗಳಿಗೆಲ್ಲರಿಗೂ ಕೂಡ ಬರೇ ಶಬ್ದಾಡಂಬರ ಶಬ್ದಜ್ಞಾನವಲ್ಲದೆ ಜ್ಞಾನವನ್ನು, ಇವರೆಲ್ಲರೂ ಮಹಾನುಭಾವ ಋಷಿಗಳೆಲ್ಲರೂ ಕೂಡ ಅವರು ಮಂತ್ರದ್ರಷ್ಟಾರರು. ಅವರು ಈ ಭಗವಂತನ ಜ್ಞಾನವನ್ನು ಪಡೆದು ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿರುವಂಥ ಅವರು. ಹಾಗೆ ಜ್ಞಾನವನ್ನು ನೀಡಿ ಋಷಿಗಳನ್ನಾಗಿ ಮಾಡುವವನು ನೀನೇ ಅಂತ ಹೇಳಿ ಅಗ್ನಿನಾಮಕ ಭಗವಂತನನ್ನು ಸಂಬೋಧನೆ ಮಾಡಿ ಋಗ್ವೇದದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ಆದ ಕಾರಣ ವ್ಯಕ್ತರೂಪ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ, ಇನ್ನು ಪ್ರಾಜ್ಞತ್ವಾತ್ ವ್ಯಕ್ತಃ ರೂಪಯತಿ ವೇದವ್ಯಾಸಾದ್ಯವತಾರೈಃ ಶಾಸ್ತ್ರಂ ನಿರೂಪಯತೀತಿ ರೂಪಃ ವ್ಯಕ್ತಶ್ಚಾಸೌ ರೂಪಶ್ಚ ವ್ಯಕ್ತರೂಪಃ. ಭಗವಂತನು ಪ್ರಾಜ್ಞನಾಗಿರ್ತಾನೆ. ಪ್ರಾಜ್ಞನಾಗಿದ್ದು ವೇದವ್ಯಾಸಾದಿ ಅವತಾರಗಳಲ್ಲಿ ಶಾಸ್ತ್ರವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಆದ ಕಾರಣ ವ್ಯಕ್ತರೂಪ ಅಂತ ಹೇಳ್ತಾರೆ. ಭಗವಂತನು ತನ್ನ ಭಕ್ತರನ್ನೇ ಜ್ಞಾನವನ್ನು ನೀಡಿ, ದೇವತೆಗಳಿಗೆ ಜ್ಞಾನವನ್ನು ನೀಡಿ ಅವರನ್ನೇ ಪ್ರಾಜ್ಞರನ್ನಾಗಿ ಮಾಡಿದ್ದಾನೆ. ಅಂದರೆ ಇನ್ನು ಭಗವಂತ ಪ್ರಾಜ್ಞನಾಗಿದ್ದಾನೆ, ಪ್ರಾಜ್ಞ ಅಂತ ನಾವು ಹೇಳಬೇಕಾಗೇ ಇಲ್ಲ. ಕೈಮುತ್ಯನ್ಯಾಯ ಕಿಂ ಉತ ಕೈಮುತ್ಯನ್ಯಾಯ. ಹೇಗೆ 100 ರೂಪಾಯಿ ಕೊಟ್ಟುವಾಗ ಅದರಲ್ಲಿ 10 ರೂಪಾಯಿ ಇದೆಯಾ ಅಂತ ಕೇಳಬೇಕಾಗೇ ಇಲ್ಲ. 100 ರೂಪಾಯಿಯಲ್ಲಿ 10 ರೂಪಾಯಿ ಪಾರ್ಟ್ ಆ್ಯಂಡ್ ಪಾರ್ಸಲ್. ಹಾಗೆ ಭಗವಂತ ಪ್ರಾಜ್ಞನಾಗಿದ್ದಾನೆ. ಪ್ರಾಜ್ಞನಾಗಿದ್ದು ಅವನೇನು ಮಾಡ್ತಾ ಇದ್ದಾನೆ, ವೇದವ್ಯಾಸಾದಿ ಅವತಾರಗಳಲ್ಲಿ, ವೇದವ್ಯಾಸ, ಕಪಿಲ, ದತ್ತ, ಋಷಭ, ಈ ಅವತಾರಗಳಲ್ಲಿ ಭಗವಂತ ಪ್ರಾಜ್ಞನಾಗಿದ್ದುಕೊಂಡು ತಾನು ಶಾಸ್ತ್ರವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಅದೇ ಕಾರಣ, ಅದೇ ವೇದವ್ಯಾಸ ರೂಪದಿಂದ ಭಗವಂತ ಬ್ರಹ್ಮಸೂತ್ರಗಳನ್ನು ಬರೆದ, ವೇದಗಳನ್ನು ವಿಭಾಗ ಮಾಡಿದರು, ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮಸೂತ್ರಗಳನ್ನು ಬರೆದರು, ಮತ್ತು ಭಾಗವತ ಅಷ್ಟಾದಶ ಪುರಾಣಗಳನ್ನು ಬರೆದರು. ಮತ್ತು ಭಾಗವತದಲ್ಲಿ ನಮಗೆ ಬರುತ್ತೆ, ಕಪಿಲ ನಾಮಕನಾಗಿ ಕಪಿಲ ರೂಪದಿಂದ ತಾಯಿಯಾದ ದೇವಹೂತಿ ದೇವಿಗೆ ಜ್ಞಾನವನ್ನು ಉಪದೇಶ ಅಲ್ಲಿ ಶಾಸ್ತ್ರವನ್ನು ನಿರೂಪಣೆ ಮಾಡಿದರು. ಮತ್ತು ಹಯಗ್ರೀವ ರೂಪದಿಂದ ನಮಗೆ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ವೇದವ್ಯಾಸ, ಕಪಿಲ, ಹಯಗ್ರೀವ ಮೊದಲಾದ ರೂಪಗಳನ್ನು ನಾವು ಧ್ಯಾನಿಸಬೇಕು. ಹಾಗೆ ಈ ಜ್ಞಾನವನ್ನು ಕೊಡುವಂತಹ ವೇದವ್ಯಾಸ, ಕಪಿಲ, ದತ್ತ, ವೃಷಭ ಈ ರೂಪಗಳಿಂದ ಶಾಸ್ತ್ರವನ್ನು ನಿರೂಪಣೆ ಮಾಡಿದ್ದಾನೆ ಭಗವಂತ. ಅಂದರೆ ಶಾಸ್ತ್ರವನ್ನು ವ್ಯಕ್ತ ಮಾಡಿದ್ದಾನೆ. ಶಾಸ್ತ್ರ ಅಂತ ಏನು ಅಂದರೆ ಯಥಾರ್ಥವಾದ ಜ್ಞಾನ, ಇದು ಏನು, ವಾಟ್ ಈಸ್ ಟ್ರೂ, ವಾಟ್ ಈಸ್ ಫಾಲ್ಸ್ ಎಂಬುವಂತಹ ಯಥಾರ್ಥ ಜ್ಞಾನವನ್ನು ತಿಳಿಸುವಂತಹ ಈ ಶಾಸ್ತ್ರವನ್ನು ನಿರೂಪಣೆ ಮಾಡಿದ್ದಾನೆ ಈ ರೂಪಗಳಿಂದ ಅಂತ. ಆದ ಕಾರಣ ಭಗವಂತನಿಗೆ ವ್ಯಕ್ತರೂಪ ಅಂತ ಹೇಳಿಸು. ಇನ್ನು
ವ್ಯಕ್ತಾನಪಿ ಪ್ರಾಜ್ಞಾನಪಿ ರೂಪಯತಿ ವಿಮೋಹಯತಿ ಇತಿ ವ್ಯಕ್ತರೂಪ. ರೂಪು ವಿಮೋಹನೆ. ನೋಡ್ರಿ, ತಾನು ಪ್ರಾಜ್ಞ, ದೇವತೆಗಳನ್ನು ಋಷಿಗಳಿಗೆ ಇವರಿಗೆ ಜ್ಞಾನವನ್ನು ನೀಡಿ ಪ್ರಾಜ್ಞರನ್ನಾಗಿ ಮಾಡ್ತಾನೆ. ಅಂತಹ ಪ್ರಾಜ್ಞರೂ ಕೂಡ ಮೋಹಕ್ಕೆ ಒಳಗಾಗುವಂತೆ ಮಾಡ್ತಾನೆ. ವ್ಯಕ್ತಾನಪಿ ಪ್ರಾಜ್ಞಾನಪಿ ರೂಪಯತಿ. ಯಾರನ್ನಾದರೆ ತಾನು ಪ್ರಾಜ್ಞರನ್ನಾಗಿ ಮಾಡಿರ್ತಾನೋ, ಯಾರು ಪ್ರಾಜ್ಞರಾಗಿರ್ತಾರೋ ಅವರು ಕೂಡ ಮೋಹಕ್ಕೆ ಒಳಗಾಗುವಂತೆ ರೂಪಯತಿ ವಿಮೋಹಯತಿ ಇತಿ, ಅವರು ಕೂಡ ಮೋಹಕ್ಕೆ ಒಳಗಾಗುವಂತೆ ಮಾಡ್ತಾನೆ. ಆದ ಕಾರಣ ಅವನಿಗೆ ವ್ಯಕ್ತರೂಪ. ನಾವಿಷ್ಟ ಮುಂಚೆ ಹೇಳಿದಂತೆಯೇ ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದ. ಇಂದ್ರನಾಗಿ ಅರ್ಜುನನಾಗಿ ಮೋಹಕ್ಕೆ ಒಳಗಾಗಿ ಕೃಷ್ಣನಾದ ಭಗವಂತನನ್ನೇ ಅನುಮಾನಿಸುವುದು. ಯುದ್ಧ ಮಾಡು ಅಂದರೆ ಯುದ್ಧ ಮಾಡಲ್ಲ ಅಂತಾಳೆ. ನಾನು ದುಃಖ ನನಗೆ ಬಂಧು ಬಳಗರನ್ನು ಸಾಯಿಸಲಾರೆ ಅಂತ ಹೇಳಿದಾಗ ಮೋಹಕ್ಕೆ ಒಳಗಾದ. ಭಗವದ್ಗೀತಾ ಉಪದೇಶ ಮಾಡಿದ. ಯುದ್ಧ ಆದ ನಂತರಲೂ ಕೂಡ ರಥವನ್ನು ಇಳಿ ಅಂದರೆ ಇಳಿಯಲ್ಲ ಅಂದ. ಈ ರೀತಿಯಾಗಿ ಪ್ರಾಜ್ಞರೂ ಕೂಡ ಮೋಹಕ್ಕೆ ಒಳಗಾಗುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವ್ಯಕ್ತರೂಪ ಅಂತ ಹೆಸರು. ಇನ್ನು ಯಾವಾಗ ಪ್ರಾಜ್ಞರು ಮೋಹಕ್ಕೆ ಒಳಗಾಗ್ತಾರೆ, ಜ್ಞಾನಿಗಳು ಮೋಹಕ್ಕೆ ಒಳಗಾಗ್ತಾರೆ ಅಂದರೆ ಅವನ ಅನುಗ್ರಹ ಇಲ್ಲದೇ ಇದ್ದಲ್ಲಿ. ಅದು ಮೊದಲಾದ ವಿಷಯಗಳನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.